ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಿದ್ದೀರಾ? ಆಗಿದೆ ಎಷ್ಟು ಭಯ ಇದೆ? ಇದೆ ಒಂದ್ ಸ್ವಲ್ಪ ಇದೆ. ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಚೆನ್ನಾಗಿ ಪ್ರಿಪೇರ್ ಆಗಿದೆ. ಈಗ ಮೂರು ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮಾಡಿದ್ದೀರಾ. So, ಹಾ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಿದೆ. ಭಯ ಆಗ್ತಿದೆ ಆದ್ರೂ ಮಾಡ್ತೀವಿ. ಎಷ್ಟು ಹೋಗ್ತೀನಿ ಅನ್ನೋ ನಂಬಿಕೆ ಇದೆ. ಬೇಕು. ಫಸ್ಟ್ ಎಕ್ಸಾಮ್ ಕನ್ನಡ ಎಕ್ಸಾಮ್ ಇದೆ, ಸಂಸ್ಕೃತ್ ಸಂಸ್ಕೃತ್. ಸೊ ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀರಾ? ಔಟ್ ಆಫ್ ತಗೋತಿದ್ದೀರಾ ಅನ್ನೋ ನಂಬಿಕೆ ಇದೆಯಾ? ಇದೆ. ಹೇಗೆ ಪ್ರಿಪೇರ್ ಎಲ್ಲ ಹೇಗೆ ಮಾಡ್ಸೋದು? ರಿವಿಷನ್ ಜಾಸ್ತಿ ಇತ್ತು. ತುಂಬಾ ಅಂದ್ರೆ ಕ್ವಶನ್ಸ್ ಹೆಂಗೆ ರಿವೈಸ್ ಮಾಡ್ಸಿದ್ದಾರೆ ಅಂದ್ರೆ ಆ ಕ್ವಶನ್ಸ್ ಹಂಗೆ ತಲೆಯಲ್ಲಿ ಕುತ್ಕೊಂಡಿರ್ಬೇಕು ಆತರ ಮಾಡ್ಸಿದ್ದಾರೆ. ಭಯ ಎಷ್ಟು ಇದೆ, ಒಂದ್ ಸ್ವಲ್ಪ ಇದೆ. ಮಾಡ್ದೆ 2 ಅವರ್ ಆಗಿದ್ದೀನಿ, ಪಾಸ್ ಆಗ್ತೀನಿ. ಅಷ್ಟೇ. ಏನಾಗ್ತೀನಿ, ಪಾಸ್ ಆಗ್ತೀನಿ. ನಮ್ ಟೀಚರ್ಸ್ ನೋಡ್ತಿರ್ತಾರೆ, ನಮ್ ವೀಣಾ ಮ್ಯಾಮ್ ನೋಡ್ತಿರ್ತಾರೆ, ಅನ್ಕೊಂಡಿರ್ತಾರೆ. ಮಂಗಳ ಮ್ಯಾಮ್ ನೋಡ್ಬಿಟ್ಟು ಖುಷಿ ಪಟ್ರೆ ಓಕೆ, ನಾವು ಪಾಸ್ ಆಗ್ತೀವಿ. ಚೆನ್ನಾಗಿ ಓದಿದೀವಿ. ಪಾಸ್ ಮಾತ್ರ ಆಗ್ತೀರಾ? ಜಾಸ್ತಿ ತಗೊಂತೀನಿ. 80 ಸಂಸ್ಕೃತ್ 80+. ಏನೋ ಅನ್ಸಲ್ಲ, ಕ್ವಶನ್ ಪೇಪರ್ ನೋಡಿದ್ಮೇಲೆ ಡಿಸೈಡ್ ಆಗತ್ತೆ. ಒಂದ್ 2 ವಾರದಿಂದ ಓದ್ತಿದ್ದೆ ಚೂರು. ಭಯ ಇಲ್ವಾ? ಚೆನ್ನಾಗ್ ಆಗಿದ್ದೀನಿ. ಸ್ವಲ್ಪ ಭಯ ಇದೆ. ಏನ್ ಅಷ್ಟೊಂದು ಟೆನ್ಷನ್ ತಗೊಂಡಿಲ್ಲ. ಚೆನ್ನಾಗ್ ಮಾಡ್ತೀನಿ ಅನ್ಕೊಂಡಿದೀನಿ. 2 hours ಮಾಡಿದೀನಿ ಅಷ್ಟೇ. ಹೇಗೆ ಅಂದ್ರೆ ಎಷ್ಟು ದಿನದಿಂದ ಪ್ರಿಪೇರ್ ಸ್ಟಾರ್ಟ್? 1 month ಇಂದ ಸ್ಟಾರ್ಟ್ ಮಾಡಿದೀನಿ, ಮಾಡ್ತಿದ್ದೀನಿ. ಲೈಕ್ ಇನ್ನ ಇದೊಂದೇ ಫಸ್ಟ್ ಅಲ್ವಾ, ಸ್ವಲ್ಪ ಟೆನ್ಷನ್ ಇದೆ ಅಷ್ಟೇ. ನಿಮ್ಮನೇಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ಅದೇ ಅವ್ರದೇ ನೆನ್ನೆಯಿಂದ ಫೋನು ಚೆನ್ನಾಗಿ ಮಾಡು, ಚೆನ್ನಾಗಿ ತೆಗಿ, ಟೆನ್ಷನ್ ಮಾಡ್ಕೋಬೇಡ ಅಂತ ಎಲ್ಲ.